ಶೆಡ್ಗೆ ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಸುಪ್ರೀಂ ಬ್ರೇಕ್ ಹಾಕಿದೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಿಂದ ತೀರ್ಪು ಪ್ರಕಟ ಆಗಿರೋದು. ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ರಾಜ್ಯಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿದಂತ ಸುಪ್ರೀಂ ಕೋರ್ಟ್ ಶೆಲ್ಟರ್ಗಳಿಂದ ನಾಯಿಗಳನ್ನ ಬಿಟ್ಟು ಬಿಡಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಇಂಜೆಕ್ಷನ್ ನೀಡಿ ಬೀದಿ ನಾಯಿಗಳನ್ನ ಬಿಟ್ಬಿಡಿ ಅಂತ ಆದೇಶ ಪ್ರಕಟ ಆಗಿದೆ. ಆಕ್ರಮಣಕಾರಿ ನಾಯಿಗಳನ್ನ ಬಂಧನದಲ್ಲಿ ಇಡಿ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಶ್ವಾನಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರ ಕೊಡಬಾರದು. ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ಆಹಾರವನ್ನ ನೀಡಿ. ಎಲ್ಲಾ ರಾಜ್ಯಗಳಿಗೂ ಅನ್ವಯವಾಗುವಂತೆ ಸುಪ್ರೀಂ ಕೋರ್ಟ್ ಈ ನಿಯಮವನ್ನ ಜಾರಿಗೆ ತಂದಿದೆ. ಪ್ರಾಣಿ ಹಕ್ಕು ಹೋರಾಟಗಾರರಿಗೆ ದೊಡ್ಡ ಜಯ ಸಿಕ್ಕಿದೆ. ಹಿಂದಿನ ಆದೇಶ ಮಾರ್ಪಾಡು ಮಾಡಿರೋದು ಸುಪ್ರೀಂ ಕೋರ್ಟ್. ಸಂತಾನಹರಣ ಚಿಕಿತ್ಸೆ ಮಾಡಿ ನಾಯಿ ಬಿಡುಗಡೆಗೆ ಸೂಚನೆ ಕೊಡಲಾಗಿದೆ. ರೋಗಗ್ರಸ್ತ ಮತ್ತು ಹುಚ್ಚು ನಾಯಿಗಳನ್ನ ಬೀದಿಗೆ ಬಿಡಬೇಡಿ ಅಂತ ಸೂಚಿಸಲಾಗಿದೆ. ಆಕ್ರಮಣಕಾರಿ ನಾಯಿಗಳ ಸ್ಥಳಾಂತರಕ್ಕೆ 8 ವಾರ ಗಡುವು ಕೊಟ್ಟಿದೆ. ದೆಹಲಿಗೆ ಸೀಮಿತವಾಗದೆ ದೇಶದ ಎಲ್ಲಾ ರಾಜ್ಯಗಳಿಗೂ ಅನ್ವಯವಾಗುವಂತೆ ಕೆಲ ಅಂಶಗಳನ್ನ ತಿದ್ದುಪಡಿ ಮಾಡಿ ಮಾರ್ಪಾಡು ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ.